ಈ ಹಿಂದೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರ್ತಿತ್ತು. ಆದ್ರೆ ಈಗ ಅಚ್ಚರಿಯಾಗಿ ಇಳಿಕೆಯಾಗ್ತಿದೆ. ಜನ ಖುಷಿಯಿಂದ ಇದೀಗ ಖರೀದಿಸಲು ಟೈಮ್ ಬಂತು ಅಂತ ಹೇಳ್ತಿದ್ದಾರೆ. ಆದ್ರೆ ಚಿನ್ನದ ವ್ಯಾಪಾರಿಗಳು ಮಾತ್ರ ಸ್ವಲ್ಪ ಬೇಸರದಲ್ಲಿದ್ದಾರೆ. ಯಾಕಂದ್ರೆ ಚಿನ್ನದ ಮಾರಾಟ ಕಡಿಮೆಯಾಗಿದೆ. ಇಂದಿನ ಸ್ಥಿತಿಯನ್ನ ನೋಡೋದಾದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು, ಹಾಸನ ಎಲ್ಲ ಕಡೆ ಚಿನ್ನದ ಬೆಲೆ ಇಳಿಕೆಯಾಗಿದೆ. 22 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಮ್ ಬೆಲೆ 11,225 ರೂಪಾಯಿ ಇದೆ. 24 ಕ್ಯಾರೆಟ್ ಚಿನ್ನಕ್ಕೆ 12,246 ರೂಪಾಯಿ ಇದೆ. ಹೀಗೆ ಇಳಿಕೆ ಆದ್ರೆ ಚಿನ್ನ ಖರೀದಿ ಮಾಡುವವರಿಗೆ ತುಂಬಾ ಸಹಕಾರವಾಗಲಿದೆ. ಬನ್ನಿ, ಚಿನ್ನದ ಬೆಲೆ ಇಳಿಕೆಯಾಗಲು ಕಾರಣವೇನು ಅಂತ ತಿಳಿಯೋಣ. ಮೊದಲ ಕಾರಣ ಅಮೆರಿಕದ ಆರ್ಥಿಕ ನೀತಿ. ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಹೆಚ್ಚಾಗಬಹುದು ಎಂಬ ಸುದ್ದಿ ಬಂದಿದೆ. ಇದರಿಂದ ಡಾಲರ್ ಬಲವಾಗುತ್ತೆ. ಡಾಲರ್ ಬಲವಾದ್ರೆ ಚಿನ್ನದ ಖರೀದಿ ಕಡಿಮೆ ಆಗತ್ತೆ. ಹೀಗಾಗಿ ಜಾಗತಿಕ ಮಾರುಕಟ್ಟೆಯಲ್ಲೇ ಚಿನ್ನದ ಬೆಲೆ ಇಳಿಯುತ್ತೆ. ಎರಡನೇ ಕಾರಣ ಹಬ್ಬದ ಖರೀದಿ ಮುಗಿದಿದೆ. ದೀಪಾವಳಿ ಮುಂತಾದ ಹಬ್ಬಗಳಲ್ಲಿ ಜನ ತುಂಬಾ ಚಿನ್ನವನ್ನ ಪರ್ಚೇಸ್ ಮಾಡ್ತಾರೆ. ಆದ್ರೆ ಈಗ ಹಬ್ಬ ಮುಗಿದಿದೆ. ಹೀಗಾಗಿ ಚಿನ್ನದ ಅಂಗಡಿಯತ್ತ ಜನರು ಓಡಾಡೋದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ವ್ಯಾಪಾರ ಕಡಿಮೆ ಇರೋದ್ರಿಂದ ಚಿನ್ನದ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ. ಮೂರನೇ ಕಾರಣ ಷೇರು ಮಾರುಕಟ್ಟೆಯ ಪ್ರಭಾವ. ಕಳೆದ ಕೆಲವು ವಾರಗಳಲ್ಲಿ ಸೆನ್ಸೆಕ್ಸ್, ನಿಫ್ಟಿ ದಾಖಲೆ ಮಟ್ಟ ತಲುಪಿದೆ. ಹೀಗಾಗಿ ಜನರು ಚಿನ್ನ ಬಿಟ್ಟು ಷೇರುಗಳಲ್ಲಿ ಹಣ ಹೂಡ್ತಿದ್ದಾರೆ. ಇದರ ಪರಿಣಾಮವಾಗಿ ಚಿನ್ನದ ಬೇಡಿಕೆ ಮತ್ತೆ ಕಡಿಮೆಯಾಗಿದೆ. ಜನ ಮಾತ್ರ ಖುಷಿಯಿಂದ ಖರೀದಿ ಮಾಡಲು ಸಿದ್ಧರಾಗಿದ್ದಾರೆ. ಕೆಲವರು ಇಷ್ಟು ದಿನ ಕಾಯ್ತಿದ್ದೆವು, ಈಗ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆಯಾಗಿದೆ, ಹೀಗಾಗಿ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ ಅಂತ ಹೇಳ್ತಿದ್ದಾರೆ. ಮದುವೆ ಮನೆಗಳಲ್ಲಿ ಈ ಸುದ್ದಿ ಖುಷಿಯ ಸಂಗತಿಯಾಗಿದೆ. ಯಾಕಂದ್ರೆ ದುಬಾರಿ ಚಿನ್ನ ಈಗ ಅಗ್ಗದ ಚಿನ್ನದ ದಾರಿ ಹಿಡಿದಿದೆ. ಚಿನ್ನದ ಬೆಲೆ ಇಳಿಕೆಯಾದ್ರೂ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತ ಕೆಲ ತಜ್ಞರು ಹೇಳ್ತಿದ್ದಾರೆ. ಈಗಿನ ಮಟ್ಟದಲ್ಲಿ ಖರೀದಿಸುವವರಿಗೆ ಇದು ಒಳ್ಳೆಯ ಅವಕಾಶ. ಆದ್ರೆ ಹೂಡಿಕೆ ಮಾಡುವವರು ಧೈರ್ಯದಿಂದ, ತಾಳ್ಮೆಯಿಂದ ಮುಂದಿನ ಬೆಲೆಯ ಚಲನವಲನ ನೋಡ್ಬೇಕು. ಒಟ್ನಲ್ಲಿ ಹೇಳ್ಬೇಕಂದ್ರೆ ಚಿನ್ನದ ಬೆಲೆ ಇಳಿಕೆಯಾಗಿದೆ. ಜನರಿಗೆ ಸಂತೋಷ ತಂದಿದೆ. ವ್ಯಾಪಾರಿಗಳಿಗೆ ಸ್ವಲ್ಪ ಬೇಸರ ಉಂಟಾಗಿರಬಹುದು. ಆದ್ರೆ ಒಂದು ಮಾತಂತೂ ಖಚಿತ, ಚಿನ್ನದ ಬೆಲೆ ಎಂದಿಗೂ ಸಂಪೂರ್ಣವಾಗಿ ಕುಸಿಯೋದಿಲ್ಲ. ಯಾಕಂದ್ರೆ ಚಿನ್ನ ಅನ್ನೋದು ಭಾರತೀಯರ ಹೃದಯದ ಸಂಪತ್ತು. ಏನಂತೀರಾ?